कर्नाटक कानून साज काउंसिल शुमाल मशरक़ी कर्नाटक गिरोजेट हल्का MLC 2024 इलेक्शन में कांग्रेस पार्टी के उम्मीदवार चंद्रशेखर पाटिल को मिली दूसरी बार कामयाबी। 6 जून को कर्नाटक कानून साज काउंसिल शुमाल मशरक़ी कर्नाटक गिरोजेट हल्का MLC 2024 का इलेक्शन गुलबर्गा, बीदर, रायचूर, यादगिरी, कोप्पल, बल्लारी, विजयनगर में गिरोजेट ने वोटिंग की थी। आज इस इलेक्शन का रिजल्ट का ऐलान हुआ है। इस इंतखाबात में कांग्रेस और बीजेपी पार्टी के दरमियान जबरदस्त मुकाबला रहा, जिसमें बीजेपी पार्टी के उम्मीदवार अमरनाथ पाटिल ने 38,833 वोट हासिल किए और कांग्रेस पार्टी के उम्मीदवार चंद्रशेखर पाटिल हुमनाबाद ने 43,484 वोट हासिल करके 4,651 वोटों की लीड से कांग्रेस पार्टी के उम्मीदवार चंद्रशेखर पाटिल हुमनाबाद ने दूसरी बार भी कामयाबी हासिल की है। इस मौके पर कांग्रेस पार्टी के उम्मीदवार चंद्रशेखर पाटिल ने अपने कामयाबी को आवाम की कामयाबी बताते हुए तमाम आवाम का शुक्रिया अदा किया। ब्यूरो रिपोर्ट, आपकी आवाज़ न्यूज़, गुलबर्गा। ಇದು ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು 2018ರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಮುರಿದು ಇದು ಎರಡನೇ ಸರ್ತಿ ನಾನು ಇತಿಹಾಸವನ್ನು ಮುರಿಬೇಕಾದ್ರೆ ಎಲ್ಲಾ ಪದವೀಧರರು ಶಿಕ್ಷಕರ ಕಾರಣ, ನಂದಲ್ಲ, ಅವ್ರ ಗೆಲುವು. ನಾನು ಮುಂದೆ ಬರಂತ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ರು, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಬಟ್ ಅವರೆಲ್ಲ ಮಾಡಿದಾರೆ ಅಂತ ನಾನು ಗೆದ್ದಿನ ಅಂತ ಒಬ್ಬನ ಗೆಲ್ಲುವ ಅಲ್ಲಿದು. ಯಾಕಂದ್ರೆ MP ಎಲೆಕ್ಷನ್ ಆದ ಕೂಡಲೇ 15 ದಿವಸದಲ್ಲಿ ನಂದು ಎಲೆಕ್ಷನ್ ಬಂದಿದೆ. ನಾನು ಮಟ್ರು ಸಾಬ್ರು ಕೂಡ ಎಲ್ಲ ಅಂತ ಹೋಗ್ಬೇಕು ಹೇಳಿ ಎಲ್ಲ MLAಗಳು, ನಮ್ಮ ಮಿನಿಸ್ಟರ್ಗಳು ಎಲ್ಲರೂ 41 ಕಾನ್ಸ್ಟಿಟ್ಯೂನ್ಸಿ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ಇದು ಎಲ್ಲಕ್ಕ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಹಿರಿಯ AICC ಅಧ್ಯಕ್ಷರ ಆಶೀರ್ವಾದ ಮತ್ತು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ MLA, ಎಲ್ಲ ಮಿನಿಸ್ಟರ್ಗಳ ಆಶೀರ್ವಾದ ನಾನು ಗೆದ್ದಿದ್ದೀನಿ. ಅದ್ರ ಜೊತೆ ನನ್ನ ಗೆಳೆಯ ಬಂಧುಗಳು, ನನ್ನ ಎಲ್ಲ ಸಹಪಾಠಿಗಳು, ಅವ್ರದ್ದು ಎಲ್ಲ ನನಗೆ ನಂಗೆ ಶಕ್ತಿ ಇದೆ. ಇವತ್ತು ತೋರಿಸ್ಕೊಡುತ್ತೆ. ಯಾಕಂದ್ರೆ ನೋಡಿದ್ರಲ್ಲ, ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಏನೇನೋ ಮಾತಾಡಿದ್ರು, ಥರ್ಡ್ ಹೋಗ್ತದ, ಸೆಕೆಂಡ್ ಹೋಗ್ತದ ಅನ್ಕೊತ ಇತಿಹಾಸ ಅಂತೂ ಮೂರು ತೋರಿಸಲ್ಲ. ಹೌದಲ್ಲ, ಎರಡನೇ ಸರ್ತಿ MLC ಗೆಲ್ಲಬೇಕಾದ್ರೆ ಬಹಳ ಕಷ್ಟ. ಇನ್ನೊಂದು ಯಾರು ಗೆದ್ದಿಲ್ಲ. ಅದೆಲ್ಲ ಆಡ್ಬೇಕಾದ್ರೆ ತಮ್ದೆಲ್ಲರೂ ಇಲ್ಲಿ ಎಲ್ಲರದು ಕಲ್ಕೊಂಡಿದ್ದೀನಿ. ನಾನು ಒಂದು ರಾಜಕಾರಣಿ ಮನೆ ತಂದಿದ್ದೀನಿ, ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ. ಹೀಗಾಗಿ ನಾನು ಮುಂದೆ ಬರೋಂಥ ದಿನಗಳಲ್ಲಿ ಸಾಕಷ್ಟು ಏನೇ ಸಮಸ್ಯೆಗಳು ನಮ್ಮ ಗೌರ್ಮೆಂಟ್ ಇದೆ. ಹಾಗಾಗಿ ಏನೇ ಸಮಸ್ಯೆಗಳನ್ನು ಈಡೇರಿಸುವಂಥ ಶಕ್ತಿ ಇದೆ. ನಾನು ಅವ್ರು ಯಾವಾಗೂ ನನಗೆ ಎಲ್ಲರೂ ಕೂಡ ಗೆಲ್ಲಿಸಿದ್ದಾರೆ. ನಮ್ಮ ಪದವೀಧರ ಶಿಕ್ಷಕರು ಅವ್ರ ಚಿರಋಣಿ ಆಗಿದ್ದೀನಿ. ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಇಷ್ಟು ಕಷ್ಟಪಟ್ಟು ನನಗೆ ಎಲ್ಲರೂ ಕೂಡಿ ನಾನು ಇಲ್ಲಿ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರದ್ದು ಆಶೀರ್ವಾದ ನನಗೆ. ಸರಿ, ಧನ್ಯವಾದ ಎಲ್ಲರಿಗೂ.